ನಮಸ್ಕಾರ, ಕೃತಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಖಂಡಿತ ಎಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ CM ಸಿದ್ದರಾಮಯ್ಯನವರು ಖುದ್ದಾಗಿ ಹೇಳಿದ್ದಾರೆ 15ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಹಾಗಿದ್ರೆ 15ನೇ ಕಂತಿನ ಹಣ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ನೀಡಿ, ಕೊನೆಯಲ್ಲೊಂದು ಲೈಕ್ ಕೊಡಿ. ಹಾಗೆ ಕೆಲವರು ಕಂಪ್ಲೇಂಟ್ ಕೂಡ ಮಾಡ್ತಿದ್ರು, ಅನ್ನಭಾಗ್ಯ ಯೋಜನೆಯ ಸೌಲಭ್ಯ ಕಳೆದ 2 ತಿಂಗಳಿಂದ ಹಣ ಸಿಗ್ತಾ ಇಲ್ಲ ಅಂಥೇಳಿ. ಅದರ ಬಗ್ಗೆನೂ ಕೂಡ ಅಪ್ಡೇಟ್ಸ್ ಇದೆ. ಈ ವಿಡಿಯೋನ ಫುಲ್ ನೋಡಿ ಇನ್ಫಾರ್ಮೇಷನ್ ತಿಳಿಯುತ್ತೆ. ಇದುವರೆಗೂ ನಿಮಗೆ ಪ್ರತಿ ತಿಂಗಳು 14 ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಿ. ಇನ್ನು ಕೆಲವರಿಗೆ 14ನೇ ಕಂತಿನ ಹಣ ಬಂದಿಲ್ಲ. ಆದರೆ 90% ಜನರಿಗೆ 14ನೇ ಕಂತಿನ ಹಣ ಬಂದಿದೆ. ಇನ್ನು ಕೇವಲ 10% ಜನರಿಗೆ ಮಾತ್ರ 14ನೇ ಕಂತಿನ ಹಣ ಬಂದಿರೋದಿಲ್ಲ. ಅದು ಕೂಡ ಶೀಘ್ರವೇ ಬರಲಿದೆ ಅಂತ ಹೇಳಿದ್ದಾರೆ. ಮತ್ತು CM ಸಿದ್ದರಾಮಯ್ಯನವರು ಒಂದು ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ 14 ಮತ್ತು 15ನೇ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದೇ ತಿಂಗಳಲ್ಲಿ ಬರಲಿದೆ. ಅಂದರೆ 4,000 ರೂಪಾಯಿಯನ್ನು ನಿಮ್ಮ ಖಾತೆಗೆ ಹಾಕುವಂಥದ್ದು ಎಂದು ಹೇಳಿದ್ದಾರೆ. 4,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕೋದಕ್ಕೆ ಎಲ್ಲ ಅಪ್ರೂವಲ್ ಕೂಡ ಆಗಿದೆ, ಎಲ್ಲ ಪ್ರೊಸೀಜರ್ ಕೂಡ ಆಗಿದೆ ಅಂಥೇಳಿ CM ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಇನ್ನು ಅನ್ನಭಾಗ್ಯ ಯೋಜನೆಯಡಿ ಸಾಕಷ್ಟು ಜನರಿಗೆ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಆಹಾರ ಇಲಾಖೆಯಿಂದ ಹಣ ಯಾಕೆ ಬಿಡುಗಡೆ ಆಗಿಲ್ಲ ಅಂದರೆ, ರೇಷನ್ ಕಾರ್ಡ್ ವೆರಿಫಿಕೇಷನ್ನಿಂದಾಗಿ ಮತ್ತು ಸರ್ವರ್ನಿಂದ ಬಹಳ ಪ್ರಾಬ್ಲಮ್ ಇತ್ತು. ಇದರ ಬಗ್ಗೆ ನಾವು ಸರ್ವೆ ಮಾಡ್ತಾ ಇದ್ವಿ. ಇಲ್ಲಿ ಕೆಲ ನಕಲಿ ರೇಷನ್ ಕಾರ್ಡ್ಗಳನ್ನು ಕೂಡ ಡಿಲೀಟ್ ಮಾಡಿದ್ವಿ. ಈಗ ಅನ್ನಭಾಗ್ಯ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಎಲ್ಲ ಸರಿ ಹೋಗಿದೆ. ಈಗ ಶೀಘ್ರವೇ ಅನ್ನಭಾಗ್ಯ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ನಮ್ಮ ಕರ್ನಾಟಕ ಸರ್ಕಾರ ತಿಳಿಸಿದೆ. ಇದೇ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಎಲ್ಲ ಯೋಜನೆಯ ಹಣವನ್ನು ನಮ್ಮ ಖಾತೆಗೆ ಪಡೆದುಕೊಳ್ಳುವಂತಹ ಎಲ್ಲ ಸಂಪೂರ್ಣವಾದ ಪ್ರೊಸೀಜರ್ ಕೂಡ ನಡೆದಿದ್ದು, ಶೀಘ್ರವೇ ನಮ್ಮ ಅಕೌಂಟಿಗೆ ಹಣವನ್ನು ಹಾಕುವಂತಹ ಕೆಲಸವನ್ನು ಮಾಡಲಿದ್ದಾರೆ. ಇನ್ನು ಮುಂದೆ ಎಲ್ಲರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಿಮ್ಮ ಖಾತೆಗೆ ನೇರವಾಗಿ ಯಾವುದೇ ತೊಂದರೆ ಇಲ್ಲದೆ ಹಾಕುವಂಥ ಪ್ರಯತ್ನ ಮಾಡ್ತೀವಿ ಅಂಥೇಳಿ ಸಿದ್ದರಾಮಯ್ಯ ಸರ್ಕಾರ ತಿಳಿಸಿರುವಂಥದ್ದು. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ.